ಹಾಂ ಹೇಳಿ ಅದೇ ಮೇಡಮ್. ಕಾಡ್ ಮಾಡ್ಕೊತಾರೆ. ನೀನ್ ಹೇಳಿ ಮಾತಾಡು. ಹೇಳಿ ಮತ್ತೆ. ಸರ್ ನಾನು ಇಲ್ಲಿ ಆಶ್ರಮದಲ್ಲಿದ್ದೆ. ಹಾಂ ತಲೆ ಹಿಡ್ದು ಎತ್ತಬೇಕಾಗಿತ್ತು, ಊಟ ಮಾಡ್ತಾ ಇರಲಿಲ್ಲ, ಮಲಗಿತ್ತವಳೆ ಎಲ್ಲನೂ. ಹಾಂ ಆದರೆ ಈಗ ನಾನು ಇಲ್ಲಿ ಟ್ರೀಟ್ಮೆಂಟ್ ಪಡೆದು ಊರಿಗೆ ಹೋದ್ಮೇಲೆ ನನ್ನ ಕೆಲಸ ಮನೆ ಕೆಲಸನೂ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಮನೆ ಕೆಲಸ ಟೂರೆಲ್ಲ ಹೊಡಿತಾ ಇದ್ದೀನಿ. ವಾರಗಟ್ಟಲೆ ಟೂರ್ ಹೋಗ್ತಾ ಇದ್ದೀನಿ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳ್ನಾಡು ಎಲ್ಲದಕ್ಕೂ ಹೋಗ್ತಾ ಇದ್ದೀನಿ. ಈಗ 29ನೇ ತಾರೀಕು ಗುಜರಾತ್ಗೆ ಹೋಗ್ತಾ ಇದ್ದೀನಿ. ಓಕೆ ಎಲ್ಲ ಕಡೆ ಹೋಗೋದಕ್ಕೂ ಈ ಆಶ್ರಮನೇ ಕಾರಣ. ಎಲ್ಲ ಅಷ್ಟು ಚೆನ್ನಾಗಿ ನನ್ನ ಆರೈಕೆ ಮಾಡಿ ಓಕೆ. ಇವತ್ತು ಯಾವ ಆಶ್ರಮ? ಎಲ್ಲ ಕಡೆನೂ ಆಶ್ರಮ ಹೆಸರು? ಮಾಡವ್ರೆ. ಆಶ್ರಮದ ಹೆಸರು ಹೇಳು. ಹಾಂ, ಯಾವ ಆಶ್ರಮಮ್ಮ? ಹೇಳು. KNC ಆರೋಗ್ಯಧಾಮ. ನಿಸರ್ಗ ಆರೋಗ್ಯಧಾಮ. ಹೊರಮಾವು ಆರೋಗ್ಯಧಾಮ ಅಂತ ಹೆಸರು ನೆನ್ಪಿಟ್ಟಿದ್ದೀರಾ ಅಷ್ಟು. ಇಲ್ಲ ಇದೆ. ಅದ ಆ ಹೆಸರು ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. KNC ಆರೋಗ್ಯಧಾಮ ಹೊರಮಾವು. KNC ನಿಸರ್ಗ ಆರೋಗ್ಯಧಾಮ. ಹೊರಮಾವು. ಇಲ್ಲಿಂದನೇ ನಾನು ಇವತ್ತು ಇಷ್ಟು ಮಟ್ಟಿಗೆ ಓಡಾಡ್ತಾ ಇರೋದು. ಎಲ್ಲಿ ಬೇಕಾದರೂ ಹೇಳ್ತೀನಿ ಈ ಥರ. ಅಷ್ಟು ಚೆನ್ನಾಗಿ ನಾನು ಎದ್ದೋಳ್ತಾನೆ ಇರಲಿಲ್ಲ, ತಲೆ ಹಿಡ್ದು ಇಡ್ಬೇಕಾಗಿತ್ತು, ಗಾಯ ಎಲ್ಲ ಆಗ್ಬಿಟ್ಟಿತ್ತು. ಆದರೆ ಎಲ್ಲನೂ ಆರೈಕೆ ಮಾಡಿ ಓಡಾಡಂಗೆ ಮಾಡಿ ಅನ್ನ ತಿನ್ನಂಗೆ ಮಾಡಿ ತುಮಕೂರಲ್ವಾ ನಿಮ್ಮದು? ಇವತ್ತು ಎಲ್ಲೇ ಹೋಗಿ ಗುಬ್ಬಿ, ತುಮಕೂರು ಗುಬ್ಬಿ. ಹೌದು. ತುಮಕೂರು ಗುಬ್ಬಿ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿಮ್ಮ ಅಣ್ಣ ಮಾಸ್ಟ್ರು ಚಿಕ್ಕಪ್ಪ. ಚಿಕ್ಕಪ್ಪ ಅವರು ಮುಂದೆ ಲಾಸ್ಟಿಗೆ ಕರ್ಕೊಂಡು ಹೋದ್ರಿ.